ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಕೇಶ್. ವಿದ್ಯಾರ್ಥಿಗಳೇ, ಜಗತ್ತು ಅನೇಕ ವಿಸ್ಮಯಗಳ ತಾಣವಾಗಿರುವಂಥದ್ದಿದೆ. ಹಾಗೆ ಜಗತ್ತು ಅನೇಕ ಪ್ರಮುಖವಾಗಿರ್ತಕ್ಕಂತಹ ರೀತಿಯ ತಾಣಗಳನ್ನು ಕೂಡ ಒಳಗೊಂಡಿರುವಂಥದ್ದಾಗಿ ನೋಡ್ತೇವೆ. ಧಾರ್ಮಿಕ ಕೇಂದ್ರಗಳಾಗಿರ್ಬೋದು, ಸಾಂಸ್ಕೃತಿಕ ಕೇಂದ್ರಗಳಾಗಿರ್ಬೋದು, ನದಿ ಜಲಪಾತಗಳಾಗಿರ್ಬೋದು, ಪ್ರಕೃತಿಯ ಸೊಬಗನ್ನು ಒಳಗೊಂಡಿರುವಂತಹ ಪ್ರದೇಶಗಳಾಗಿರ್ಬೋದು, ಯಾತ್ರಾ ಸ್ಥಳಗಳು, ವನ್ಯಜೀವಿ ಧಾಮಗಳಾಗಿರ್ತಕ್ಕಂಥದ್ದು, ಅಭಯಾರಣ್ಯಗಳಾಗಿರ್ಬೋದು, ಕೋಟೆ ಕೊತ್ತಲಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಹೀಗೆ ಅನೇಕ ರೀತಿಯ ತಾಣಗಳನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಭಾರತವು ಸಹಿತ ಈಗ ಅನೇಕ ರೀತಿಯ ತಾಣಗಳನ್ನು ಒಳಗೊಂಡಿರ್ತಕ್ಕಂತಹ ಸಾಂಸ್ಕೃತಿಕ ದೇಶವಾಗಿ ನಾವು ನೋಡ್ತೀವಿ. ಅಂತಹ ಸಾಂಸ್ಕೃತಿಕ ದೇಶವಾಗಿರುವಂತಹ, ವೈವಿಧ್ಯತೆಯಿಂದ ಕೂಡಿರುವಂತಹ ದೇಶವಾಗಿರುವಂತಹ ಭಾರತದ ಅವಿಭಾಜ್ಯ ಅಂಗವಾದಂತಹ ಕರ್ನಾಟಕವು ಸಹಿತ ವೈವಿಧ್ಯವಾಗಿರ್ತಕ್ಕಂತಹ ತಾಣಗಳನ್ನು ಒಳಗೊಂಡಿರುವಂತಹ, ಪರಂಪರೆಯನ್ನು ಹೊಂದಿರುವಂತಹ ಒಂದು ರಾಜ್ಯವಾಗಿದೆ ಅಲ್ವಾ? ಹಾಗಾದ್ರೆ ಪ್ರಸ್ತುತವಾದಂತಹ ಈ ಒಂದು ಅವಧಿಯಲ್ಲಿ ನಾವು ಈ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು ಎನ್ನುವಂತಹ ಅಧ್ಯಾಯದಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರವಾಸಿ ತಾಣಗಳ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ನೋಡಿ, ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖ ಕಲಿಕಾಂಶಗಳಾಗಿ ಮೊದಲು ಪ್ರವಾಸ, ಅದರ ಅರ್ಥ ಮತ್ತು ಪ್ರಾಮುಖ್ಯತೆ, ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಾಗಿರ್ತಕ್ಕಂತಹ ಕರ್ನಾಟಕದ ಗಿರಿಧಾಮಗಳು, ಕರ್ನಾಟಕದ ಪ್ರಮುಖ ಜಲಪಾತಗಳು, ಕರ್ನಾಟಕದ ವನ್ಯಜೀವಿ ಧಾಮಗಳು, ಹಾಗೆ ಯಾತ್ರಾ ಸ್ಥಳಗಳು, ಧಾರ್ಮಿಕ ಕೇಂದ್ರಗಳು, ಕೋಟೆಗಳು, ಇವುಗಳ ಬಗ್ಗಿನ ಮಾಹಿತಿಯನ್ನು ನಾವು ಸಂಕ್ಷಿಪ್ತವಾದಂತಹ ರೀತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಮೊದಲನೇದಾಗಿ ನಾವು ಈ ಪ್ರವಾಸ ಅಂದ್ರೆ ಪ್ರವಾಸ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವಂತಹ ಒಂದು ಪ್ರಮುಖ ನಾಣ್ಣುಡಿ ದೇಶ ನೋಡು ಕೋಶ ಓದು ಎನ್ನುವಂತಹ ನಾಣ್ಣುಡಿ ನೆನಪಾಗುತ್ತೆ. ದೇಶ ನೋಡು ಎಂದರೆ ಪ್ರವಾಸ ಮಾಡುವುದರ ಮುಖಾಂತರವಾಗಿ ಪ್ರಮುಖ ತಾಣಗಳನ್ನ, ಪ್ರಮುಖ ಸ್ಥಳಗಳನ್ನ ವೈಯಕ್ತಿಕವಾಗಿ ಭೇಟಿ ಮಾಡುವುದರಿಂದ ಅದರ ಬಗೆಗಿನ ಜ್ಞಾನವನ್ನು ಹೊಂದುತ್ತಾ ಹೋಗುವುದು. ಹಾಗೆ ಕೋಶ ಓದು ಅಂತ ಹೇಳಿದ್ರೆ ಪುಸ್ತಕಗಳ ಒಂದು ಗಮನವನ್ನು ಹರಿಸಿ ಪುಸ್ತಕಗಳನ್ನು ಅಭ್ಯಾಸ ಮಾಡುವಂಥದ್ದನ್ನು ನೋಡ್ತಾ ಹೋದಾಗ ಇವೆರಡರಿಂದಲೂ ಕೂಡ ಅತ್ಯದ್ಭುತವಾಗಿರುವಂತಹ ಜ್ಞಾನಿಗಳಾಗುವುದು. ಹಾಗಾಗಿಯೇ ದೇಶ ಓದು, ದೇಶ ನೋಡು, ಕೋಶ ಓದು ಎನ್ನುವಂತಹ ನಾಣ್ಣುಡಿಯನ್ನು ನಾವು ನೋಡ್ತಾ ಹೋದಾಗ ಪ್ರವಾಸ ಎನ್ನುವಂಥದ್ದು ಸಹಿತ ಅತಿ ಪ್ರಮುಖವಾದಂತಹ ಒಂದು ಜ್ಞಾನಾರ್ಜನೆಯ ಪ್ರಕ್ರಿಯೆ ಅಂತೇಳಿ ಕರೀತಾ ಹೋಗ್ತದೆ. ಹಾಗಾದ್ರೆ ಯಾವ್ಯಾವ ವಿಷಯಗಳಿಗೋಸ್ಕರ ನಾವು ಪ್ರವಾಸವನ್ನು ಕೈಗೊಳ್ಳಬಹುದಾಗಿದೆ ಅಂತ ಹೇಳಿ ನೋಡಿದಾಗ ನೋಡಿ, ವ್ಯಾಪಾರ ವಹಿವಾಟಿಗೋಸ್ಕರ, ಹಾಗೆ ಕುತೂಹಲ ತಾಣಗಳಿಗೋಸ್ಕರ, ಧಾರ್ಮಿಕ ಕಾರ್ಯಗಳು, ಹಾಗೆ ಮನಃಶಾಂತಿ, ಹಾಗೆ ವಿಹಾರಕ್ಕೋಸ್ಕರ, ಹಾಗೆ ಸುಂದರ ತಾಣಗಳನ್ನ ಗುರುತಿಸುವಂಥದ್ದು, ಸಂತೋಷಕ್ಕಾಗಿ, ಹಾಗೆ ಆರೋಗ್ಯ ಸಮೃದ್ಧಿಗಾಗಿ, ಹೀಗೆ ಅನೇಕ ಉದ್ದೇಶಗಳಿಗೋಸ್ಕರ ನಾವು ಸೂಕ್ತ ಸ್ಥಳಗಳಿಗೆ ಹೋಗಿ ಕೆಲವು ದಿನಗಳವರೆಗೆ ಸಂಚಾರ ಮಾಡುವುದನ್ನು ನಾವು ಪ್ರವಾಸ ಅಂತಲೇ ಕರೆಯಲಾಗುವುದು. ಕರ್ನಾಟಕ ಇಂತಹ ಪ್ರವಾಸಕ್ಕೆ ಹೇಳಿ ಮಾಡಿಸಿರ್ತಕ್ಕಂತಹ ರಾಜ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಕರ್ನಾಟಕ ಈ ರೀತಿಯ ಎಲ್ಲ ಉದ್ದೇಶಾತ್ಮಕವಾಗಿರುವಂತಹ ಪ್ರವಾಸಿ ತಾಣಗಳನ್ನು ಒಳಗೊಂಡಿದೆ. ಅತ್ಯದ್ಭುತವಾಗಿರುವಂತಹ ರೀತಿಯಲ್ಲಿ ಸಹ್ಯಾದ್ರಿ ಶ್ರೇಣಿಗಳನ್ನ, ಪಶ್ಚಿಮ ಘಟ್ಟಗಳ ಸಾಲನ್ನ, ಮಲೆನಾಡು ಪ್ರದೇಶವನ್ನು ಹೊಂದಿದೆ. ಹಾಗೆ ಅನೇಕ ರೀತಿಯ ನದಿ, ಹಾಗೆ ಜಲಪಾತಗಳನ್ನು ಕೂಡ ಒಳಗೊಂಡಿರುವಂತಹ ರೀತಿಯಿದೆ. ಕಡಲ ತೀರಗಳನ್ನು ಒಳಗೊಂಡಿದೆ. ಐತಿಹಾಸಿಕವಾದಂತಹ ಅನೇಕ ತಾಣಗಳಿದ್ದಾವೆ, ಹಾಗೆ ದೇವಸ್ಥಾನಗಳಿದ್ದಾವೆ, ಧಾರ್ಮಿಕ ಕೇಂದ್ರಗಳನ್ನು ಒಳಗೊಂಡಿರುವಂತಹ ರಾಜ್ಯವಾಗಿದೆ. ಹಾಗೆ ಪ್ರಮುಖ ಯಾತ್ರಾ ಸ್ಥಳಗಳನ್ನು ಕೂಡ ಹೊಂದಿರತಕ್ಕಂತಹ ವೈವಿಧ್ಯತೆಯಿಂದ ಕೂಡಿರುವಂತಹ ಒಂದು ಸಾಂಸ್ಕೃತಿಕ ರಾಜ್ಯವಾಗಿ ನಾವು ಕರ್ನಾಟಕವನ್ನ ಗುರುತಿಸಬಹುದು. ಹಾಗಾಗಿ ಇಷ್ಟೆಲ್ಲ ತಾಣಗಳನ್ನು ಹೊಂದಿರತಕ್ಕಂತಹ ರಾಜ್ಯ ನಮ್ಮ ಕರ್ನಾಟಕ. ಹಾಗಾದ್ರೆ ಇಂತಹ ಪ್ರವಾಸಿ ತಾಣಗಳನ್ನ
ಅಭಿವೃದ್ಧಿಪಡಿಸುವಂಥದಕ್ಕೋಸ್ಕರವಾಗಿಯೇ ನಮ್ಮ ರಾಜ್ಯದಲ್ಲಿ ಒಂದು ವ್ಯವಸ್ಥಿತವಾದಂತಹ ಸಂಸ್ಥೆಯ ಅವಶ್ಯಕತೆ ಇರುತ್ತಲ್ವ. ಹಾಗಾದರೆ ಇಷ್ಟೆಲ್ಲವಾಗಿರ್ತಕ್ಕಂತಹ ಪ್ರವಾಸಿ ತಾಣಗಳ ಮೇಲಿನ ಜವಾಬ್ದಾರಿ ನಿರ್ವಹಣೆಗೋಸ್ಕರವಾಗಿಯೇ ಕರ್ನಾಟಕದಲ್ಲಿ 1974ರಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಎನ್ನುವಂಥದ್ದನ್ನು ಸ್ಥಾಪಿಸಲಾಗಿದೆ. KSTDC ಎನ್ನುವಂತಹ ಹೆಸರಿನ ಮೂಲಕವಾಗಿ ಕರ್ನಾಟಕ ಪ್ರವಾಸೋದ್ಯಮ ನಿಗಮ ಸ್ಥಾಪನೆಯಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ಪ್ರವಾಸಿ ತಾಣಗಳ ಮೇಲಿನ ನಿರ್ವಹಣೆ, ನಿಯಂತ್ರಣ, ಅವುಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹೀಗೆ ಕರ್ನಾಟಕ ಪ್ರಮುಖವಾಗಿರ್ತಕ್ಕಂತಹ ರೀತಿಯಲ್ಲಿ ಪ್ರವಾಸಿ ತಾಣವಾಗಿ ನಾವು ಗುರುತಿಸಬಹುದು. ಜೊತೆಗೆ ಇತ್ತೀಚೆಗೆ ನಾವು ನೋಡ್ತಾ ಹೋದಾಗ ಯುನೆಸ್ಕೋ ವಿಶ್ವಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆ ಯುನೆಸ್ಕೋ ಹಂಪೆ, ಪಟ್ಟದಕಲ್ಲು ಹಾಗೆ ಇತ್ತೀಚೆಗೆ ಪಶ್ಚಿಮ ಘಟ್ಟಗಳನ್ನ ವಿಶ್ವ ಪರಂಪರೆ ತಾಣಗಳು ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಕರ್ನಾಟಕದ ಒಂದು ಪ್ರವಾಸ ತಾಣಗಳ ಬಗೆಗಿನ ಪರಿಕಲ್ಪನೆ ವಿಶ್ವವಿಖ್ಯಾತವಾಗಿರುವಂಥದ್ದು ಕೂಡ ನಾವು ನೋಡಬಹುದು. ಜೊತೆಗೆ ಕರ್ನಾಟಕ ತನ್ನ ಒಂದು ಪ್ರವಾಸಿ ತಾಣಗಳ ನಿರ್ವಹಣೆಯಲ್ಲಿಯೂ ಸಹಿತ ಭಾರತದಲ್ಲಿ 1996-97ರ ಅವಧಿಯಲ್ಲಿ ಉತ್ತಮ ಪ್ರವಾಸೋದ್ಯಮ ನಿರ್ವಹಣಾ ರಾಜ್ಯ ಅಂತೇಳಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು ಕೂಡ ನಾವು ನೋಡಬಹುದು. ಹೀಗೆ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು ಪ್ರವಾಸದ ಮುಖಾಂತರವಾಗಿ ಮಹತ್ವವನ್ನು ಪಡ್ಕೊಂಡಿರುವಂಥದ್ದಾಗಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ನಾವು ಮೊದಲು ನೋಡುವಂಥದ್ದು ಕರ್ನಾಟಕದ ಗಿರಿಧಾಮಗಳು. ಕರ್ನಾಟಕ ಇರುವಂತಹದ್ದು ಪಶ್ಚಿಮ ಘಟ್ಟಗಳ ಶ್ರೇಣಿ ಅಥವಾ ಸಹ್ಯಾದ್ರಿ ಶ್ರೇಣಿಯನ್ನು ಒಳಗೊಂಡಂತೆ ಪರ್ಯಾಯ ಪ್ರಸ್ಥಭೂಮಿಯ ಭಾಗದಲ್ಲಿ ಹಂಚಿಕೆಯಾಗಿರುವಂತಹ ರಾಜ್ಯ. ಹಾಗಾಗಿ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಎತ್ತರದ ಬೆಟ್ಟ ಶಿಖರಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಂತಹ ಬೆಟ್ಟಗಳು ಶಿಖರ ಶ್ರೇಣಿಗಳು ಅನೇಕ ರೀತಿಯ ಗಿರಿಧಾಮಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮೇಲ್ನೋಟದಿಂದ ಹಿಡಿದು ಸುತ್ತಲೂ ಇರತಕ್ಕಂತಹ ಪ್ರದೇಶಗಳ ಹಂಚಿಕೆಯಾಗಿರುವಂಥದ್ದಲ್ಲಿ ನದಿಗಳು, ಅರಣ್ಯಗಳು, ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ನೋಡೋದಕ್ಕೆ, ಹಾಗಾಗಿ ನದಿ ತೊರೆಗಳನ್ನ ಅಲ್ಲಿ ಇರತಕ್ಕಂತಹ ಒಂದು ಚಿಕ್ಕ ಗ್ರಾಮಗಳನ್ನು ವೀಕ್ಷಿಸ್ತಾ ಹೋದಾಗ ನಯನ ಮನೋಹರವಾಗಿರ್ತಕ್ಕಂತಹ ಕಾರಣಗಳಾಗಿದ್ದಾವೆ ಗಿರಿಧಾಮಗಳು ಅಂತೇಳಿ ಹೇಳ್ಬೋದು. ನೋಡಿ, ಅಂತ ಪ್ರಮುಖವಾಗಿರ್ತಕ್ಕಂತಹ ಗಿರಿಧಾಮಗಳನ್ನು ನೋಡ್ತಾ ಹೋಗೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಕುದುರೆಮುಖ ಪ್ರಮುಖ ಗಿರಿಧಾಮವಾಗಿದೆ. ಸುತ್ತಮುತ್ತಲೂ ಕೂಡ ಹಚ್ಚ ಹಸಿರಿನಿಂದ ಆವೃತವಾಗಿರುವಂತಹ ಈ ಒಂದು ಕುದುರೆಮುಖ ಪ್ರಮುಖ ಪ್ರವಾಸಿ ತಾಣವಾಗಿ ನೋಡಬಹುದು. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂತಹ ನಂದಿ ಗಿರಿಧಾಮ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ನಂದಿ ಗಿರಿಧಾಮ ಬೆಂಗಳೂರಿಗೆ ಸಮೀಪ ಇರುವುದರಿಂದಲೂ ಕೂಡ ಪ್ರವಾಸಿಗರನ್ನು ಅತ್ಯಂತ ಹೆಚ್ಚು ಮಟ್ಟಿಗೆ ಆಕರ್ಷಿಸ್ತಾ ಇದೆ. ಇದು ಸಮುದ್ರ ಮಟ್ಟದಿಂದ 1492 ಮೀಟರ್ಗಳಷ್ಟು ಎತ್ತರದಲ್ಲಿರ್ತಕ್ಕಂಥದ್ದಾಗಿ ನೋಡ್ತೇವೆ. ನಯನ ಮನೋಹರವಾಗಿರ್ತಕ್ಕಂಥ ದೃಶ್ಯವನ್ನ ಇದು ಕಣ್ಣಿಗೆ ಕಟ್ತಾ ಹೋಗುತ್ತೆ. ಜೊತೆಗೆ ಈ ನಂದಿ ಗಿರಿಧಾಮಕ್ಕೆ ಇರುವಂತಹ ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ಗಾಂಧೀಜಿಯವರು ಸಹಿತ ಇಲ್ಲಿ ವಿಶ್ರಮಿಸುವುದಕ್ಕೋಸ್ಕರ ಬಂದು ನೆಲೆಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಗಾಂಧಿ ಭವನವನ್ನ ನಿರ್ಮಾಣ ಮಾಡಿರುವಂತದ್ದಾಗಿಯೂ ನೋಡ್ತಾ ಹೋಗ್ಬೋದು. ಎಲ್ಲಿ? ನಂದಿ ಗಿರಿಧಾಮದಲ್ಲಿ ಗಾಂಧಿ ಭವನವನ್ನ ನಿರ್ಮಿಸಲಾಗಿದೆ. ಕಾರಣ ಗಾಂಧೀಜಿಯವರು ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡ್ಕೊಂಡಿದ್ದರು ಎನ್ನುವಂತಹ ಕಾರಣಕ್ಕೋಸ್ಕರ. ಹಾಗೆ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಇತರೆ ಪ್ರಮುಖ ಗಿರಿಧಾಮಗಳು ಯಾವಪ್ಪ ಅಂತ ಹೇಳಿದ್ರೆ ಬಿಳಿಗಿರಿರಂಗನ ಬೆಟ್ಟ, ಹಾಗೆ ಆಗುಂಬೆಯ ಸೂರ್ಯಾಸ್ತದ ತಾಣವಾಗಿರುವಂಥದ್ದು ಕೆಮ್ಮಣ್ಣಗುಂಡಿ, ಹಾಗೆ ದೇವರಾಯನ ದುರ್ಗ, ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಜೋಗಿಮಟ್ಟಿ, ಕೊಡಚಾದ್ರಿ, ಹಾಗೆ ಹಿಮವದ್, ಗೋಪಾಲಸ್ವಾಮಿ ಬೆಟ್ಟಗಳು ಪ್ರಮುಖವಾಗಿದ್ದವು. ಜೊತೆಗೆ ರಾಮನಗರದ ಬಂಡೆಗಳು,
ಶ್ರೇಷ್ಠವಾಗಿರುವಂತಹ ಹೆಸರನ್ನು ಪಡ್ಕೊಂಡಿದ್ದಾವೆ. ಹಾಗೆ ಮಧುಗಿರಿಯ ಏಕಶಿಲಾ ಬೆಟ್ಟ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಹಾಗೆ ಯಾಣದಲ್ಲಿರ್ತಕ್ಕಂತಹ ಒಂದು ಬಂಡೆಗಳು ಸಹಿತ ಈ ಒಂದು ಗಿರಿಧಾಮಗಳಿಗೆ ಪ್ರಮುಖ ತಂಗುದಾಣಗಳಾಗಿ ನಾವು ಉದಾಹರಿಸಬಹುದಾಗಿರ್ತಕ್ಕಂಥದ್ದಿದೆ. ಇವು ಕರ್ನಾಟಕದ ಪ್ರಮುಖ ಗಿರಿಧಾಮಗಳನ್ನು ನಾವು ಗುರುತಿಸಬಹುದಾಗಿದೆ. ಮುಂದುವರೆದಾಗೆ ಕರ್ನಾಟಕದ ಪ್ರಮುಖ ಜಲಪಾತಗಳು. ಜಲಪಾತಗಳಿಂದ ತಕ್ಷಣ ಕರ್ನಾಟಕ ಜಲಪಾತಗಳಿಗೆ ಹೆಸರುವಾಸಿಯಾಗಿರುವಂತಹ ರಾಜ್ಯವಾಗಿದೆ. ಅನೇಕ ಜಲಪಾತಗಳನ್ನು ಒಳಗೊಂಡಿರುವಂತಹ ರಾಜ್ಯವಾಗಿ ಗುರುತಿಸ್ತೀವಿ. ಜೊತೆಗೆ ಅತಿ ಪ್ರಮುಖವಾಗಿ ಭಾರತದ ಅತಿ ಎತ್ತರದ ಜಲಪಾತವಾದಂತಹ ಜೋಗ ಜಲಪಾತ ಇರುವಂತದ್ದು ಸಹಿತ ನಮ್ಮ ಕರ್ನಾಟಕದಲ್ಲಿದೆ. ಹಾಗಾಗಿ ನದಿಜಾಲ ವ್ಯವಸ್ಥೆಗಳನ್ನ ಸಮರ್ಪಕವಾಗಿ ಒಳಗೊಂಡಿರುವಂತಹ, ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಂದ ಕೂಡಿರ್ತಕ್ಕಂತಹ ತಾಣ ಕರ್ನಾಟಕ ಆಗಿರುವುದರಿಂದ ಜಲಪಾತಗಳ ಸಂಖ್ಯೆಗೇನು ಕಡಿಮೆ ಇಲ್ಲ. ಹಾಗಾದರೆ ಪ್ರಮುಖವಾಗಿ ನಾವು ನೋಡ್ತಾ ಹೋದಾಗ ಕರ್ನಾಟಕದ ಜಲಪಾತಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂತಹ ಜಿಲ್ಲೆಯಾಗಿ ನಾವು ನೋಡ್ತಾ ಹೋಗಬಹುದು. ಹಾಗಾಗಿ ಪ್ರಮುಖವಾದಂತಹ ಜಲಪಾತಗಳು ಯಾವಿದಾವೆ ಅಂತ ನೋಡ್ತಾ ಹೋದಾಗ ಮೊದಲ ಸ್ಥಾನದಲ್ಲಿ ಬರತಕ್ಕಂತಹ ಜಲಪಾತವೇ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಜೋಗ ಜಲಪಾತ 253 ಮೀಟರ್ಗಳು ಎತ್ತರದಿಂದ ಧುಮ್ಮಿಕ್ಕಿ ಹರಿತಾ ಹೋಗುತ್ತೆ. 253 ಮೀಟರ್ಗಳ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುತ್ತೆ. ಭಾರತದ ಅತಿ ಎತ್ತರದ ಜಲಪಾತವಾಗಿ ಗುರುತಿಸಬಹುದಾಗಿದೆ. ಇದು ಭಾರತದ ಅತಿ ಎತ್ತರದ ಜಲಪಾತವಾಗಿರುವುದಕ್ಕಾಗಿ ನೋಡಬಹುದು. ಜೋಗ ಜಲಪಾತವನ್ನು ನಿರ್ಮಿಸಿರುವಂತಹ ನದಿ ಶರಾವತಿ ನದಿ. ಶರಾವತಿ ನದಿಯಿಂದ ಜೋಗ ಜಲಪಾತ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಜೋಗ ಜಲಪಾತ 4 ಸೀಳುಗಳಾಗಿ ಧುಮ್ಮಿಕ್ಕುತ್ತೆ. ಮೇಲಿನಿಂದ 4 ವಿಭಾಗಗಳಾಗಿ ಧುಮ್ಮಿಕ್ತಾ ಹೋಗುತ್ತೆ. ಆ 4 ವಿಭಾಗಗಳ ಹೆಸರುಗಳು ರಾಜ, ರಾಣಿ, ಹಾಗೆ ರೋರರ್, ರಾಕೆಟ್ ಎನ್ನುವಂತಹ ರಾಜ, ರಾಣಿ, ರೋರರ್, ರಾಕೆಟ್ ಎನ್ನುವಂತಹ ರೀತಿಯ 4 ಸೀಳುಗಳಾಗಿ ಈ ಒಂದು ಜಲಪಾತ ಧುಮ್ಮಿಕ್ಕಿ ಆತನ ನೊರೆಯೋಪಾದಿಯಲ್ಲಿ ಕಣ್ಣನ ಸೆಳೆಯುವಂತಹ ಒಂದು ಪ್ರಮುಖ ಜಲಪಾತವಾಗಿ ನಾವು ನೋಡ್ತಾ ಹೋಗಬಹುದು. ಹೀಗೆ ಕರ್ನಾಟಕದ ಒಂದು ಶ್ರೇಷ್ಠ ಹಿರಿಮೆ ಅಂತ ಹೇಳಿದ್ರೆ ಜೋಗ ಜಲಪಾತವಾಗಿ ಗುರುತಿಸ್ತೇವೆ. ಜೊತೆಗೆ ಮಂಡ್ಯ ಜಿಲ್ಲೆಯ ಶಿವನಸಮುದ್ರ ಬಳಿ ಕಾವೇರಿನಲ್ಲಿ ನಿರ್ಮಿಸಿರ್ತಕ್ಕಂತಹ ಪ್ರಮುಖ ಅವಳಿ ಜಲಪಾತಗಳಾಗಿ ನಾವು ನೋಡುವಂಥದ್ದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು. ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಕಾವೇರಿ ನದಿಯಿಂದ ನಿರ್ಮಾಣವಾಗಿರುವಂತಹ ಮಂಡ್ಯ ಜಿಲ್ಲೆಯ ಶಿವನಸಮುದ್ರದ ಬಳಿ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ ಪ್ರಮುಖ ನೈಸರ್ಗಿಕವಾದಂತಹ ಒಂದು ನಯನ ಮನೋಹರವಾದಂತಹ ಜಲಪಾತಗಳಾಗಿ ನೋಡ್ತಾ ಹೋಗಬಹುದು. ಜೊತೆಗೆ ಮಡಿಕೇರಿ ಸಮೀಪ ಇರತಕ್ಕಂತಹ ಅಬ್ಬಿ ಜಲಪಾತ, ಹಾಗೆ ಕೆಮ್ಮಣ್ಣುಗುಂಡಿ ಬಳಿ ಇರತಕ್ಕಂತಹ ಹೆಬ್ಬೆ ಜಲಪಾತ, ಹಾಗೆ ಕಲ್ಲತ್ತಿಗಿರಿಯಲ್ಲಿ ದೇವಸ್ಥಾನದ ಸಮೀಪ ನಿರ್ಮಾಣ ಮಾಡಿರುವಂತಹ ಒಂದು ಜಲಪಾತ, ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಉಂಚಳ್ಳಿ ಜಲಪಾತ, ಮಾಗೋಡು ಜಲಪಾತಗಳು ಇತರ ಪ್ರಮುಖವಾದಂತಹ ಜಲಪಾತಗಳಾಗಿ ನೋಡಬಹುದು. ಹಾಗೆ ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿಯೇ ನಿರ್ಮಾಣವಾಗಿರತಕ್ಕಂತಹ ಜಲಪಾತ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಯಿಂದ ನಿರ್ಮಿತವಾಗಿರುವಂತಹ ಜಲಪಾತ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯಿಂದ ನಿರ್ಮಿತವಾಗಿರುವಂತಹ ಜಲಪಾತ ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತ ಎನ್ನುವಂಥದ್ದು ಕುದುರೆಲಾಳಕೃತಿಯಲ್ಲಿ ನಯಾಗರ ಜಲಪಾತದ ರೀತಿಯಲ್ಲಿ ವಿಶ್ವ ಪ್ರಖ್ಯಾತವಾಗಿರತಕ್ಕಂತಹ ನಯಾಗರ ಜಲಪಾತದ ರೀತಿಯಲ್ಲಿ ಧುಮ್ಮಿಕ್ಕುವುದರಿಂದ ಈ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗರ ಅಂತೇಳಿ ಕರೆಯಲಾಗುತ್ತೆ. ಕರ್ನಾಟಕದ ನಯಾಗರ ಅನ್ನುವಂಥ ರೀತಿಯಲ್ಲಿ ಕರೆಯಲಾಗುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಬೋರ್ಗರೆಯುತ್ತಾ ಹರಿಯುವಂತಹ ಈ
ಗೋಕಾಕ್ ಜಲಪಾತವನ್ನು ವೀಕ್ಷಿಸುವಂಥದ್ದೇ ವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಸೊಬಗನ್ನ ನಮಗೆ ತಂದುಕೊಡ್ತಾ ಹೋಗುತ್ತೆ. ಹೀಗೆ ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ನಾವು ನೋಡ್ತಾ ಹೋಗ್ಬೋದಾಗಿದೆ. ಹಾಗಾದರೆ ಎಲ್ಲ ಅಂಶಗಳನ್ನು ಕೂಡ ಬರೆದುಕೊಳ್ಳಿ. ಮುಂದುವರೆದಾಗೆ ಕರ್ನಾಟಕದ ವನ್ಯಜೀವಿ ಧಾಮಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಂದುವರೆದು ಕರ್ನಾಟಕದ ಪ್ರಮುಖ ಮತ್ತೊಂದು ಪ್ರವಾಸಿ ತಾಣಗಳು ಅಂತ ಹೇಳಿದ್ರೆ ವನ್ಯಜೀವಿ ಧಾಮಗಳು. ನೋಡಿ, ಪ್ರತಿಯೊಂದು ಪ್ರಾಂತ್ಯದಲ್ಲಿಯೂ ರಾಜ್ಯ ಅಥವಾ ರಾಷ್ಟ್ರಗಳಲ್ಲಿಯೂ ಸಹಿತ ಅರಣ್ಯ ಮತ್ತು ವನ್ಯಪ್ರಾಣಿಗಳನ್ನು ಕಾಪಾಡುವಂತಹದ್ದು ಅತಿ ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವಾಗಿದೆ. ಹಾಗಾಗಿ ಅರಣ್ಯ ಮತ್ತು ಈ ವನ್ಯ ಪ್ರಾಣಿಗಳನ್ನು ಕಾಪಾಡುವುದಕ್ಕೋಸ್ಕರವಾಗಿಯೇ ಪ್ರತಿ ಸರ್ಕಾರವೂ ಸಹಿತ ಅಲ್ಲಿ ಅನೇಕ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡಿರ್ತವೆ. ಅವುಗಳಲ್ಲಿ ಈ ವನ್ಯಜೀವಿ ಧಾಮಗಳು ಸಹಿತ ಒಂದಾಗಿರುತ್ತದೆ. ನೋಡಿ, ಅರಣ್ಯ ಹಾಗೆ ಕಾಡು ಪ್ರಾಣಿಗಳ ರಕ್ಷಣೆಗೋಸ್ಕರವಾಗಿಯೇ ವನ್ಯಜೀವಿ ಧಾಮಗಳು ಪ್ರಮುಖವಾಗಿ ವನ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪನ್ಮೂಲವನ್ನು ಸಂರಕ್ಷಿಸುವಂತಹ ದೃಷ್ಟಿಕೋನದಿಂದಾಗಿ. ಹಾಗೆ ಪಕ್ಷಿಧಾಮಗಳು, ಕರ್ನಾಟಕದಲ್ಲೂ ಅನೇಕ ಪಕ್ಷಿಧಾಮಗಳಿರುವಂಥದ್ದನ್ನು ನೋಡ್ತೀವಿ. ಪರ್ಟಿಕ್ಯುಲರ್ ಆಗಿ ಈ ಒಂದು ಪಕ್ಷಿಗಳನ್ನು ಸಂರಕ್ಷಿಸುವಂತಹ ತಾಣವಾಗಿದೆ. ಹಾಗೆ ಹುಲಿಧಾಮಗಳು, ಹುಲಿಗಳನ್ನು ಕಾಪಾಡುತ್ತಿರುವಂತಹ ಒಂದು ಉದ್ಯಾನಗಳಾಗಿರ್ಬೋದು. ಹಾಗೆ ರಾಷ್ಟ್ರೀಯ ಉದ್ಯಾನವನಗಳು, ಹಾಗೆ ಜೀವಿ ವೈವಿಧ್ಯತಾ ವಲಯಗಳು. ಜೀವಿ ವೈವಿಧ್ಯತಾ ವಲಯಗಳು ಅಂತ ಹೇಳಿದ್ರೆ ಜೀವಿಗಳಲ್ಲಿಯೇ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಅಪರೂಪದಾಗಿರ್ತಕ್ಕಂತಹ ವನ್ಯ ಸಂಪತ್ತು ಹಾಗೆ ಜೀವಿಗಳಿರುವಂತಹ ತಾಣಗಳಾಗಿರ್ತವೆ. ಹೀಗೆ ವಿಂಗಡಿಸಿಬಿಟ್ಟು ಅರಣ್ಯಗಳು ಮತ್ತು ವನ್ಯಪ್ರಾಣಿಗಳನ್ನು ಕಾಪಾಡುತ್ತಿರುವಂತಹ ಅಪರೂಪದ ಪ್ರಾಣಿ ಪಕ್ಷಿಗಳನ್ನು ಕಾಪಾಡೋದಕ್ಕೋಸ್ಕರ ಸರ್ಕಾರ ಪ್ರಯತ್ನಿಸುತ್ತಿರುವಂತದ್ದಾಗಿ ನೋಡಬಹುದು. ಹಾಗಾದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಇಂತಹ ಅರಣ್ಯ ಮತ್ತು ವನ್ಯಪ್ರಾಣಿಗಳನ್ನ ಕಾಪಾಡುತ್ತಿರುವ ವನ್ಯಜೀವಿ ಧಾಮಗಳು ಯಾವಪ್ಪ ಅಂತ ಹೇಳಿದ್ರೆ ನೋಡಿ, ನೆನಪಿಟ್ಕೊಳ್ಳಿ, ಪ್ರಮುಖವಾಗಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ಕಾಣಬಹುದು. ಕರ್ನಾಟಕದಲ್ಲಿ ಪ್ರಮುಖವಾಗಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಕಾಣಬಹುದು. ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಆಗಿದ್ದಾವೆ. ಯಾವ್ಯಾವ ನೋಡಿ, ಮೊದಲನೇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಅದಕ್ಕಿರುವಂತಹ ಹೆಸರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಎನ್ನುವಂಥದ್ದು ನಾಗರಹೊಳೆಯಲ್ಲಿರ್ತಕ್ಕಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಹಾಗೆ ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ, ಹಾಗೆ ಅನ್ಸಿ ರಾಷ್ಟ್ರೀಯ ಉದ್ಯಾನವನಗಳು. ಹೀಗೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾಗರಹೊಳೆ, ಹಾಗೆ ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ, ಅನ್ಸಿ ಎನ್ನುವಂತಹ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ಗುರುತಿಸ್ತಾ ಹೋಗ್ಬೋದು. ಇವುಗಳನ್ನು ನಾವು ಪಟ್ಟಿ ಮಾಡಿಕೊಳ್ಳಿ. ಹಾಗೆ ನಕ್ಷೆಯಲ್ಲಿ ಇವುಗಳನ್ನ ಗುರುತಿಸಿಕೊಳ್ಳಿ. ಕರ್ನಾಟಕದ ನಕಾಶೆಯಲ್ಲಿ ಇವುಗಳನ್ನ ಗುರುತಿಸಿಕೊಳ್ಳಿ. ಹಾಗೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ 27 ವನ್ಯಜೀವಿ ಧಾಮಗಳನ್ನ ಗುರುತಿಸಬಹುದು. ಆ ಪ್ರಾಣಿಗಳು ಇರುವಂತಹ ಸ್ಥಳಗಳಲ್ಲಿಯೇ ಅವುಗಳನ್ನು ಸಂರಕ್ಷಣೆ ಮಾಡುವಂತಹ ದೃಷ್ಟಿಕೋನದಿಂದಾಗಿ 27 ವನ್ಯಜೀವಿ ಧಾಮಗಳನ್ನು ನಾವು ನಿರ್ಮಿಸಿರುವಂತದ್ದಿದೆ ಕರ್ನಾಟಕದಲ್ಲಿ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಮುತ್ತೋಳು, ಬಂಡೀಪುರ, ನಾಗರಹೊಳೆ, ಹಾಗೆ ಭದ್ರಾ ಎನ್ನುವಂತಹ ಒಂದು ವನ್ಯಜೀವಿ ಧಾಮವಾಗಿರುವಂತದ್ದು, ದಾಂಡೇಲಿ, ಇಂತಹ ಪ್ರಮುಖವಾಗಿರ್ತಕ್ಕಂಥ ವನ್ಯಜೀವಿ ಧಾಮಗಳನ್ನು ನೋಡಬಹುದು. ಜೊತೆಗೆ ರಂಗನತಿಟ್ಟು, ಕೊಕ್ಕರೆಬೆಳ್ಳೂರು, ಮಂದಗದ್ದೆ, ಗುಡುವಿ ಎನ್ನುವಂತಹ ಪ್ರಮುಖ ಕರ್ನಾಟಕದ ಪಕ್ಷಿಧಾಮಗಳಾಗಿ ನಾವು ನೋಡಬಹುದು. ರಂಗನತಿಟ್ಟು, ಕೊಕ್ಕರೆಬೆಳ್ಳೂರು, ಮಂದಗದ್ದೆ ಮತ್ತು ಗುಡುವಿ ಎನ್ನುವಂಥದ್ದು ಪ್ರಮುಖ ಪಕ್ಷಿಧಾಮಗಳಾಗಿ ಗುರುತಿಸಬಹುದಾಗಿರುವಂತದ್ದಾಗಿದೆ. ಇವು ಇಷ್ಟು ಸಹಿತ ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ಮುಂದುವರೆದಾಗೆ ಕರ್ನಾಟಕದ ಒಂದು ಸೊಬಗನ್ನು ಹೆಚ್ಚಿಸುವಂತಹ ರೀತಿಯಲ್ಲಿ ಕರ್ನಾಟಕಕ್ಕೆ ಸಮುದ್ರ ತೀರ ದೊರೆತಿದೆ, ಕಡಲ ತೀರ ದೊರೆತಿದೆ. ಆ ಕರಾವಳಿ ತೀರದಲ್ಲಿರ್ತಕ್ಕಂತಹ ವಿಸ್ಮರಣೀಯವಾಗಿರುವಂತಹ ಕಡಲ ತೀರ ಬೀಚ್ಗಳು ಸಹಿತ ಪ್ರಮುಖ ಆಕರ್ಷಣೀಯವಾಗಿರುವಂತದ್ದಾಗಿ ನೋಡಬಹುದು. ಅಂತಹ ಪ್ರಮುಖ ಕಡಲ ತೀರಗಳು ಕರ್ನಾಟಕದ ಯಾವುವು ಅಂತ ಹೇಳಿದ್ರೆ ಗೋಕರ್ಣದ ಓಂ ಬೀಚ್. ಗೋಕರ್ಣ ಬಳಿ ಇರತಕ್ಕಂತಹ ಓಂ ಬೀಚ್ ಪ್ರಮುಖವಾದಂತಹ ಒಂದು ಕಡಲ ತೀರವಾಗಿ ನೋಡಬಹುದು. ವಿದೇಶಿಗರನ್ನು ಸಹಿತ ಆಕರ್ಷಿಸುವಂತಹ ರೀತಿಯಲ್ಲಿ ಓಂ ಆಕೃತಿಯಲ್ಲಿ ಕಂಡು ಬರತಕ್ಕಂತಹ ರೀತಿಯಲ್ಲಿ ಈ ಗೋಕರ್ಣದ ಓಂ ಬೀಚ್ ನಮಗೆ ದೊರೆತಿರುವಂತದ್ದಿದೆ.
ಹಾಗೆ ಉಲ್ಲಾಳ ಬೀಚ್, ಮುರುಡೇಶ್ವರದ ಅತ್ಯುನ್ನತವಾಗಿರ್ತಕ್ಕಂತಹ ಶಿವನ ಒಂದು ವಿಗ್ರಹವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಮುರುಡೇಶ್ವರದಲ್ಲಿರ್ತಕ್ಕಂತಹ ಬೀಚ್, ಹಾಗೆ ಮರವಂತೆ, ಹಾಗೆ ಮಲ್, ಇವು ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ಸಮುದ್ರ ತೀರದ ಒಂದು ಬೀಚ್ಗಳಾಗಿ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ಬೋದು. ಜೊತೆಗೆ ಕರ್ನಾಟಕದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕಡಲ ತೀರದಲ್ಲಿ ಕಂಡುಬರುವಂತಹ ಸುಂದರವಾದಂತಹ ದ್ವೀಪಗಳು ಸಹಿತ ಪ್ರೇಕ್ಷಣೀಯ ಸ್ಥಳಗಳಾಗಿರ್ತಕ್ಕಂಥದ್ದಿದೆ. ಸುತ್ತಲೂ ಕೂಡ ಸಮುದ್ರ ನೀರಿನಿಂದ ಆವೃತವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿರುವಂತಹ ಪ್ರಮುಖ ದ್ವೀಪಗಳು ಸಹಿತ ಇವೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ದ್ವೀಪಗಳು ಉಡುಪಿ ಸಮೀಪದ ಸೆಂಟ್ ಮೇರಿಸ್ ದ್ವೀಪ. ಉಡುಪಿ ಸಮೀಪದ ಸೆಂಟ್ ಮೇರಿಸ್ ದ್ವೀಪ ಎನ್ನುವಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂತಹ ಶಿಲಾ ಸ್ತರಭಂಗಗಳಿಂದಾಗಿ ನಿರ್ಮಾಣ ಆಗಿರ್ತಕ್ಕಂತಹ ದ್ವೀಪವಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಮುರುಡೇಶ್ವರದ ನೇತ್ರಾಣಿ ದ್ವೀಪ, ಮುರುಡೇಶ್ವರದ ಬಳಿ ಇರತಕ್ಕಂತಹ ನೇತ್ರಾಣಿ ದ್ವೀಪ, ಕಾರವಾರದ ಬಳಿ ಇರತಕ್ಕಂತಹ ಪ್ರಮುಖ ಎರಡು ಅವಳಿ ದ್ವೀಪಗಳಾಗಿರ್ತಕ್ಕಂಥದ್ದು ದೇವಗಡ ಮತ್ತು ಕೂರ್ಮಗಡ ಎನ್ನುವಂತಹ ದ್ವೀಪಗಳು. ಹಾಗೆ ಇಲ್ಲಿ ಕೋಟೆಗಳಿರುವಂಥದ್ದು ಕೂಡ ಪ್ರಮುಖ ಪ್ರೇಕ್ಷಣೀಯವಾಗಿರ್ತಕ್ಕಂತಹ ಸ್ಥಳಗಳಾಗಿವೆ. ಹೀಗೆ ದೇವಗಡ ಮತ್ತು ಕೂರ್ಮಗಡ ಕಾರವಾರದ ಬಳಿ ಇರತಕ್ಕಂತಹ ಪ್ರಮುಖ ಕಡಲ ತೀರಗಳಾಗಿ ನೋಡಬಹುದು. ಇಷ್ಟೇ ಅಲ್ಲದೆ ಪ್ರಮುಖವಾಗಿರ್ತಕ್ಕಂತಹ ರೀತಿಯಲ್ಲಿ ಕರ್ನಾಟಕ ಐತಿಹಾಸಿಕವಾದಂತಹ ಸ್ಥಳಗಳನ್ನು ಕೂಡ ಒಳಗೊಂಡಿದೆ. ಹಾಗಾದಂತಹ ಪ್ರಮುಖ ಐತಿಹಾಸಿಕ ಸ್ಥಳಗಳಾಗಿ ನಾವು ನೋಡ್ತಾ ಹೋಗುವುದು, ಐತಿಹಾಸಿಕ ಎಂದ ತಕ್ಷಣವೇ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂತಹ ಕದಂಬರು, ಗಂಗರಾಗಿರ್ಬೋದು, ಹಾಗೆ ಅನೇಕ ರೀತಿಯಾಗಿರ್ತಕ್ಕಂತಹ ರಾಜಮನೆತನಗಳು ಆಳ್ವಿಕೆ ನಡೆಸಿದ ವಿಜಯನಗರ ಸಾಮ್ರಾಜ್ಯರಾಗಿರ್ಬೋದು, ಹಾಗೆ ಮೈಸೂರಿನ ಒಡೆಯರಾಗಿರ್ತಕ್ಕಂಥರಿರ್ಬೋದು, ಹೀಗೆ ಅನೇಕ ರಾಜಮನೆತನ ಆಳ್ವಿಕೆ ನಡೆಸಿದಾಗ ಆ ಎಲ್ಲ ರಾಜಮನೆತನಗಳು ಸಹಿತ ಐತಿಹಾಸಿಕವಾಗಿರ್ತಕ್ಕಂತಹ ಕೆಲವು ಕೊಡುಗೆಗಳನ್ನು ನಮಗೆ ನೀಡಿರುವಂಥದ್ದಿದೆ. ಅಂತ ಪ್ರಮುಖವಾದಂತಹ ಐತಿಹಾಸಿಕ ಸ್ಥಳಗಳನ್ನು ನೋಡ್ತಾ ಹೋದಾಗ ಮೊದಲನೇದಾಗಿ ಹಂಪಿ ಅಥವಾ ವಿಜಯನಗರ, ಬೇಲೂರು ಮತ್ತು ಹಳೆಬೀಡು ಎನ್ನುವಂತಹ ಅವಿಸ್ಮರಣೀಯವಾಗಿರ್ತಕ್ಕಂತಹ ಜಗತ್ಪ್ರಸಿದ್ಧವಾಗಿರ್ತಕ್ಕಂತಹ ಚಿತ್ರಣಗಳನ್ನು ಹೊಂದಿರತಕ್ಕಂತಹ ದೇವಾಲಯಗಳು, ಹಾಗೆ ಸೋಮನಾಥಪುರದ ದೇವಾಲಯ, ಹಾಗೆ ಬಾದಾಮಿ, ಪಟ್ಟದಕಲ್ಲು, ಐಹೊಳೆಯಲ್ಲಿರ್ತಕ್ಕಂತಹ ಪ್ರಮುಖ ಗುಹಾಂತರ ದೇವಾಲಯಗಳಾಗಿರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಬಳಪದ ಕಲ್ಲಿನ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು ಕೂಡ ಹೆಸರುವಾಸಿಯಾಗಿದ್ದಾವೆ. ಹಾಗೆ ಬಿಜಾಪುರದಲ್ಲಿರ್ತಕ್ಕಂತಹ ಗೋಲಗುಮ್ಮಟ, ಪಿಸುಮಾತಿನ ಗ್ಯಾಲರಿ ಎನ್ನುವಂತಹ ಹೆಸರನ್ನು ಪಡ್ಕೊಂಡಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ಹಾಗೆ ಲಕ್ಕುಂಡಿಯಲ್ಲಿರ್ತಕ್ಕಂಥ ದೇವಾಲಯ, ಬನವಾಸಿಯಲ್ಲಿರ್ತಕ್ಕಂಥ ದೇವಾಲಯ, ಹಾಗೆ ಬಸರಾಳು, ಹುಳ್ಳಿಗಾವೆ, ಹಾಗೆ ಮೈಸೂರು ಸಹಿತ ಪ್ರಮುಖವಾಗಿರುವಂತಹ ಐತಿಹಾಸಿಕ ಸ್ಥಳವಾಗಿದೆ. ಮೈಸೂರಿನ ಅರಮನೆ ಶ್ರೇಷ್ಠವಾಗಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಅರಮನೆಗಳ ನಗರ ಅಂತೇಳಿ ನಾವು ಅದನ್ನ ಕರಿತಾ ಹೋಗ್ತೇವೆ. ಹಾಗೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂತಹ ಒಂದು ಕೊಡುಗೆಗಳಾಗಿರ್ಬೋದು, ಇವು ಪ್ರಮುಖವಾದಂತಹ ಐತಿಹಾಸಿಕ ಸ್ಥಳಗಳಾಗಿ ನಾವು ಕರ್ನಾಟಕದಲ್ಲಿ ಗುರುತಿಸಬಹುದಾಗಿದೆ. ಹಾಗೆ ಜೊತೆಗೆ ಐತಿಹಾಸಿಕವಾಗಿಯೇ ಪ್ರಸಿದ್ಧವಾಗಿರ್ತಕ್ಕಂತಹ ಕೆಲವು ಯಾತ್ರಾ ಸ್ಥಳಗಳಿದ್ದಾವೆ. ಧಾರ್ಮಿಕವಾಗಿ ಹೆಸರನ್ನು ಪಡ್ಕೊಂಡಿರ್ತಕ್ಕಂತಹ ಹಿಂದೂ, ಕ್ರೈಸ್ತ, ಇಸ್ಲಾಂ ಧರ್ಮಗಳಿಗೆ, ಹಾಗೆ ಅನೇಕ ಧರ್ಮಗಳಿಗೆ ಹೆಸರಾಗಿರ್ತಕ್ಕಂತಹ ಯಾತ್ರಾ ಸ್ಥಳಗಳನ್ನು ಕೂಡ ನಾವು ಕರ್ನಾಟಕದಲ್ಲಿ ಗುರುತಿಸಬಹುದಾಗಿದೆ. ಅಂತ ಪ್ರಮುಖ ಯಾತ್ರಾ ಸ್ಥಳಗಳಾಗಿ ನಾವು ನೋಡ್ತಕ್ಕಂಥದ್ದು ಧರ್ಮಸ್ಥಳ ಮಂಜುನಾಥ ದೇವಾಲಯವಾಗಿ ನೋಡ್ತಕ್ಕಂಥದ್ದು, ಹಾಗೆ ಉಡುಪಿ ಕೃಷ್ಣ ಮಠವನ್ನು ಒಳಗೊಂಡಿರ್ತಕ್ಕಂಥ ರೀತಿಯ ದೇವಾಲಯವಾಗಿರ್ಬೋದು, ಹಾಗೆ ಶೃಂಗೇರಿ, ಹೊರನಾಡು, ಕೊಲ್ಲೂರು, ಹಾಗೆ ಗೋಕರ್ಣದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವಾಲಯ ಆಗಿರ್ಬೋದು, ಉಳುವಿ, ಸಿರಸಿ, ಶ್ರವಣಬೆಳಗೊಳದಲ್ಲಿರ್ತಕ್ಕಂತಹ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಆಗಿರುವಂಥದ್ದು, ಹಾಗೆ ಕೂಡಲ ಸಂಗಮ, ಮೇಲುಕೋಟೆಯ ಚೆಲುವನಾರಾಯಣ ದೇವಾಲಯವಾಗಿರ್ಬೋದು, ಕಾರ್ಕಳದ ದೇವಾಲಯವಾಗಿರ್ಬೋದು, ಹಾಗೆ ಆದಿಚುಂಚನಗಿರಿ, ದೇವರಗುಡ್ಡ, ಮೈಲಾರ ಕ್ಷೇತ್ರ ಉತ್ತರ ಕರ್ನಾಟಕದ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ದೇವಸ್ಥಾನವಾಗಿರ್ಬೋದು. ಹಾಗೆ ಮುಂದುವರೆದಾಗೆ ಇಸ್ಲಾಂ ಧರ್ಮದ ಧಾರ್ಮಿಕ ಕೇಂದ್ರವಾಗಿರುವಂತಹ ಕಲಬುರಗಿಯ ಒಂದೇ ನವಾಜ್ ದರ್ಗಾ ಆಗಿರ್ಬೋದು, ಬಿಜಾಪುರದಲ್ಲಿರ್ತಕ್ಕಂತಹ ಇಬ್ರಾಹಿಂ ರೋಜಾ, ಹಾಗೆ ಶಿರಾದಲ್ಲಿರ್ತಕ್ಕಂತಹ ಮಲ್ಲಿಕ್ ರಹಾನ್ ದರ್ಗಾಗಳು ಇಸ್ಲಾಂ ಧರ್ಮದ ಪ್ರತೀಕವಾದಂತಹ ಯಾತ್ರಾ ಸ್ಥಳಗಳಾಗಿವೆ. ಹಾಗೆ ಮುಂದುವರೆದಾಗೆ ಕ್ರೈಸ್ತ ಧರ್ಮದ ಪ್ರಮುಖವಾಗಿರುವಂತಹ ಮೈಸೂರಿನ ಸೈಂಟ್ ಫಿಲೋಮಿನಾ ಚರ್ಚ್, ಮೈಸೂರಿನ ಸೈಂಟ್ ಫಿಲೋಮಿನಾ ಚರ್ಚ್ ಕೂಡ ಪ್ರಮುಖವಾಗಿದೆ. ಹಾಗೆ ಮಂಗಳೂರಿನ ರೊಸಾರಿಯೋ ಕೆಥೆಡ್ರಲ್ ಚರ್ಚ್ ಸಹಿತ
ಕ್ರೈಸ್ತ ಧರ್ಮದ ಪ್ರಮುಖ ಕೇಂದ್ರಗಳಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗೆ ಬೌದ್ಧ ಧರ್ಮದ ಕೆಲವು ವಿಹಾರಗಳು ಸಹಿತ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಮೈಸೂರಿನ ಬಳಿ ಹಾಗೆ ಕಾರವಾರ ಸಮೀಪ ಇರುವಂಥದ್ದು ಕೂಡ ನಾವು ಗುರುತಿಸ್ತಾ ಹೋಗ್ಬೋದಾಗಿದೆ. ಹೀಗೆ ಪ್ರಮುಖ ಯಾತ್ರಾ ಸ್ಥಳಗಳನ್ನು ಕರ್ನಾಟಕದಲ್ಲಿ ನೋಡೋದಕ್ಕೆ ಸಿಗ್ತಕ್ಕಂಥದ್ದಿದೆ. ಮುಂದುವರೆದಾಗೆ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ಕೋಟೆಗಳು, ಅವುಗಳನ್ನ ನೋಡ್ತಾ ಹೋದಾಗ ಪ್ರಮುಖವಾಗಿ ಅನೇಕ ಕೋಟೆಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಚಿಕ್ಕ ಚಿಕ್ಕ ಪ್ರಾಂತ್ಯಗಳನ್ನಾಗಿ ಆಡಳಿತ ನಡೆಸುತ್ತಿದ್ದಂತಹ ಮನೆಗಳನ್ನ ನಾವು ಅತ್ಯಂತ ಹೆಚ್ಚಾಗಿ ನೋಡ್ತೀವಿ. ಪಾಳೆಗಾರರಾಗಿರ್ಬೋದು, ನಾಯಕರುಗಳಾಗಿ ಆಳ್ವಿಕೆ ನಡೆಸಿರ್ತಕ್ಕಂಥದ್ದು ಅನೇಕ ರೀತಿಯಾಗಿ ಗುರುತಿಸ್ತಾ ಹೋಗಬಹುದಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೋಟೆಗಳಾಗಿ ನಾವು ನೋಡುವಂಥದ್ದು ಬೀದರ್ ಕೋಟೆ, ವಿಜಯಪುರದ ಕೋಟೆ, ಹಾಗೆ ಕಲಬುರಗಿ ಕೋಟೆ, ಹಂಪೆ ಅಥವಾ ವಿಜಯನಗರದ ಒಂದು ಅರಸರ ಕೋಟೆ ಆಗಿರ್ಬೋದು, ಕೆಳದಿ ಸಂಸ್ಥಾನದ ಕೋಟೆ, ಚಿತ್ರದುರ್ಗದ ಪಾಳೆಗಾರರ ಕೋಟೆ ಆಗಿರ್ಬೋದು, ಮಧುಗಿರಿಯಲ್ಲಿ ಕಂಡುಬರುವಂತಹ ಕೋಟೆ, ನಂದಿ ಬೆಟ್ಟವು ಸಹಿತ ಕೋಟೆಯನ್ನು ಒಳಗೊಂಡಿರುವಂಥದ್ದು, ಪಾವಗಡ, ಮಂಜರಾಬಾದ್ ಕೋಟೆ, ಹಾಗೆ ಉಚ್ಚಂಗಿದುರ್ಗದಲ್ಲಿರ್ತಕ್ಕಂತಹ ಕೋಟೆ, ಹಾಗೆ ಕವಲೇದುರ್ಗ, ಶ್ರೀರಂಗಪಟ್ಟಣದಲ್ಲಿ ನಿರ್ಮಿತವಾಗಿರುವಂತಹ ಕೋಟೆ, ಹಾಗೆ ಜೊತೆಗೆ ಕರಾವಳಿ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಪ್ರಮುಖ ಬಹದ್ದೂರ್ಗಡ, ಬಸವರಾಜದುರ್ಗ, ದೇವಗಡ, ಹಾಗೆ ಕೂರ್ಮಗಡ ಎನ್ನುವಂತಹ ಸ್ಥಳಗಳಲ್ಲಿ ನಿರ್ಮಿತವಾಗಿರುವಂತಹ ಅರಮನೆಗಳು ಹಾಗೆ ಕೋಟೆಗಳು ಸಹಿತ ಪ್ರಮುಖವಾಗಿರುವಂತಹ ರೀತಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡಬಹುದು. ಇವುಗಳ ಅಪಾರ ಪ್ರಮಾಣದಲ್ಲಿ ಅಳಿದೋಗಿರುವಂತಹ ರೀತಿಯ ಕೋಟೆಗಳಾಗಿ ನಾವು ನೋಡೋದಕ್ಕೆ ಸಿಗ್ತಾ ಹೋಗ್ತಿದ್ದಾವೆ. ಆದರೂ ಸಹಿತ ನಮ್ಮ ಕರ್ನಾಟಕದ ಇತಿಹಾಸವನ್ನು ಸಾರುವಂತಹ ಕೋಟೆಗಳು ನಮ್ಮಲ್ಲಿ ಇನ್ನೂ ಕೂಡ ಪ್ರೇಕ್ಷಣೀಯತೆಯನ್ನು ಉಳಿಸಿಕೊಂಡಿರುವಂತದ್ದಾಗಿ ನಾವು ಹೇಳ್ತೀವಿ. ಇಷ್ಟೇ ಅಲ್ಲದೆ ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರು ಸಹಿತ ಪ್ರಮುಖವಾಗಿರುವಂತಹ ಪ್ರವಾಸಿ ತಾಣವಾಗಿದೆ. ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕೇಂದ್ರವಾಗಿರುವಂತಹದ್ರ ಜೊತೆಗೆ ಪ್ರವಾಸಿ ತಾಣಕ್ಕೂ ಕೂಡ ಹೆಸರುವಾಸಿಯಾಗಿ ಉದ್ಯಾನ ನಗರಿ ಅಂತೇಳಿ ಹೆಸರುವಾಸಿಯಾಗಿದೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್ಗಳಂತಹ ಒಂದು ಉದ್ಯಾನವನಗಳನ್ನು ಒಳಗೊಂಡಿರುವುದರ ಜೊತೆಗೆ ಇಸ್ಕಾನ್ ಟೆಂಪಲ್, ವಿಧಾನಸೌಧ, ಹಾಗೆ ಈ ಒಂದು ಕೋರ್ಟ್ಗಳನ್ನು ಒಳಗೊಂಡಿರ್ತಕ್ಕಂತಹ ರೀತಿಯಲ್ಲೂ ಸಹಿತ ಹೆಸರನ್ನು ಗಳಿಸಿಕೊಂಡಿರುವಂತದ್ದಾಗಿ ನೋಡಬಹುದು. ಜೊತೆಗೆ ಮೈಸೂರು ಅರಮನೆಗಳ ನಗರ ಎನ್ನುವಂತ ಹೆಸರನ್ನು ಪಡ್ಕೊಂಡು ಆ ಒಂದು ಬೃಹತ್ ಪ್ರಮಾಣದ ಅರಮನೆಯನ್ನು ಕೂಡ ಒಳಗೊಂಡಿರುವಂತಹ ರೀತಿಯಲ್ಲಿ ಅನೇಕ ಅರಮನೆಗಳನ್ನು ಕೂಡ ಹೊಂದಿದೆ. ಜೊತೆಗೆ ಈ ಒಂದು ಚಾಮುಂಡಿ ಬೆಟ್ಟ ಹಾಗೆ ಮೃಗಾಲಯವನ್ನು ಒಳಗೊಂಡಿರುವಂತಹ ರೀತಿಯಲ್ಲಿ ಕೂಡ ಹೆಸರುವಾಸಿಯಾಗಿ ಮೈಸೂರು ಸಹಿತ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣವಾಗಿ ನೋಡ್ತಾ ಹೋಗಬಹುದು. ಹೀಗೆ ಈ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳು ಕರ್ನಾಟಕದ ಹಿರಿಮೆಯನ್ನ ಹೆಚ್ಚಿಸಿದಾವೆ ಅಂತೇಳಿ ಹೇಳ್ತಾ ಹೋಗಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ಪ್ರವಾಸಿ ತಾಣಗಳಾಗಿರ್ತಕ್ಕಂತಹ ಪ್ರಮುಖ ಗಿರಿಧಾಮಗಳು, ಜಲಪಾತಗಳು, ಹಾಗೆ ವನ್ಯಜೀವಿ ಧಾಮಗಳು, ಹಾಗೆ ಈ ಒಂದು ಕಡಲ ತೀರಗಳು, ದ್ವೀಪಗಳ ಬಗ್ಗೆ, ಹಾಗೆ ಪ್ರಮುಖವಾದ ಐತಿಹಾಸಿಕ ಸ್ಥಳಗಳು, ಯಾತ್ರಾ ಸ್ಥಳಗಳು, ಹಾಗೆ ಕೋಟೆಗಳ ಬಗೆಗಿನ ಒಂದು ಮಾಹಿತಿಯನ್ನ ನಾವು ತಿಳಿತಾ ಹೋದ್ವಿ. ಈ ಒಂದು ಅವಧಿಯ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಗೃಹಪಾಠವನ್ನ ಬರುತ್ತದೆ. ಗೃಹಪಾಠ ಮೊದಲನೇ ಪ್ರಶ್ನೆ, ನಂದಿಗಿರಿಧಾಮ ಯಾವ ಜಿಲ್ಲೆಗೆ ಇದೆ? ಎರಡನೇ ಪ್ರಶ್ನೆ, ಭಾರತದ ಅತಿ ಎತ್ತರದ ಜಲಪಾತ ಯಾವುದು? ಹಾಗೆ ಮೂರನೇ ಪ್ರಶ್ನೆ, ಅರಮನೆಗಳ ನಗರ ಎಂದು ಕರ್ನಾಟಕದ ಯಾವ ನಗರವನ್ನ ಕರೆಯುತ್ತೇವೆ? ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ಪಟ್ಟಿ ಮಾಡಿ. ಕರ್ನಾಟಕದ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳನ್ನ ಪಟ್ಟಿ ಮಾಡಿ. ಹಾಗೆ 5 ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನ ಪಟ್ಟಿ ಮಾಡಿ. ಚಾರಿತ್ರಿಕ ಇತಿಹಾಸವನ್ನು ಹೊಂದಿರತಕ್ಕಂತಹ ಸ್ಥಳಗಳನ್ನ ಪಟ್ಟಿ ಮಾಡಿ. ಹಾಗೆ 6 ಕರ್ನಾಟಕದ ಪ್ರಮುಖ ಗಿರಿಧಾಮಗಳನ್ನ ಪಟ್ಟಿ ಮಾಡಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀತಾ ಹೋಗಿ. ಹಾಗೆ ನೀವು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳ ಒಂದು ಛಾಯಾಚಿತ್ರಗಳನ್ನ, ಚಿತ್ರಪಟಗಳನ್ನ ಸಂಗ್ರಹಿಸಿ ಒಂದು ಆಲ್ಬಮ್ ಅನ್ನು ತಯಾರಿಸಿಕೊಂಡರೆ ಉತ್ತಮವಾದಂತಹ ಒಂದು ಸಂಗ್ರಹಣೆ ಆಗಲ್ಪಡುತ್ತೆ. ಹಾಗಾದ್ರೆ ಮಕ್ಕಳೇ, ಇಲ್ಲಿವರೆಗೂ ಸಹಿತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಂಶಗಳೆಲ್ಲವೂ ಸಹಿತ ನಿಮಗೆ
ತಿಳಿದಿದೆ, ಅರ್ಥವಾಗಿದೆ ಅಂತೇಳಿ ಭಾವಿಸ್ತೇನೆ.